RCB ಅಭಿಮಾನಿಗಳೇ, ಕ್ರಿಕೆಟ್ ಪಂದ್ಯದ ಟಿಕೆಟ್ ಖರೀದಿಸುವ ಸಮಯ ಬಂದಿದೆ. RCBಯ ಅಧಿಕೃತ ಟ್ವಿಟ್ಟರ್ ಖಾತೆ ಮತ್ತು ಅವರ ಸೋಷಿಯಲ್ ಮೀಡಿಯಾ ಪ್ರಕಾರ ಇವತ್ತು ಅಂದರೆ ಮಾರ್ಚ್ 24ರಂದು RCB ಪಂದ್ಯಗಳ ಟಿಕೆಟ್ ವಿತರಣೆ ಅಥವಾ ಮಾರಾಟ ಆಗೋದಿದೆ. ಮೊದಲ ಪಂದ್ಯ ಮಾರ್ಚ್ 28ಕ್ಕೆ ಬೆಂಗಳೂರಿನಲ್ಲಿ ನಡೆದಿದೆ. ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಈ RCB ನಡುವಿನ ಈ ಪಂದ್ಯದ ಟಿಕೆಟ್ ಇವತ್ತು ಮಾರಾಟ ಆರಂಭ ಆಗ್ಲಿಕ್ಕಿದೆ ಅಂತ RCB ತಂಡದ ಅಧಿಕೃತ ಮ್ಯಾನೇಜ್ಮೆಂಟ್ ತಿಳಿಸಿದೆ. ಆದರೆ ವೀಕ್ಷಕರೇ ಮತ್ತು ಕ್ರಿಕೆಟ್ ಪ್ರೇಮಿಗಳ ಒಂದು ಎಚ್ಚರವನ್ನು ಕೂಡ RCB ತಂಡ ಇದೇ ವೇಳೆ ಕೊಟ್ಟಿದೆ. ಈ ಸಲ RCBಯ ಅಧಿಕೃತ ವೆಬ್ಸೈಟಲ್ಲಿ ಮಾತ್ರ ಟಿಕೆಟ್ ಮಾರಾಟಕ್ಕಿದೆ. ಬೇರೆ ಯಾವುದೇ ವೆಬ್ಸೈಟ್ ಅಥವಾ ಇನ್ಯಾವುದೇ ಲಿಂಕ್ಗಳ ಮೂಲಕ ಟಿಕೆಟ್ ಖರೀದಿ ಮಾಡೋದಕ್ಕೆ ಹೋಗಿ ಮೋಸ ಹೋದರೆ ಯಾರೂ ಹೊಣೆ ಆಗೋದಿಲ್ಲ. ದಯವಿಟ್ಟು ನೀವು RCB ವೆಬ್ಸೈಟ್ ಮೂಲಕ ಮಾತ್ರ ಟಿಕೆಟ್ ಖರೀದಿ ಮಾಡಿ. ಜೊತೆಗೆ ಆ ಟಿಕೆಟ್ ಜೊತೆಗೆ ನಿಮಗೆ ಯಾವ ಗೇಟು, ನಿಮ್ಮ ಸೀಟ್ ನಂಬರು, ನೀವು ಯಾವ ಪ್ರವೇಶ ದ್ವಾರದ ಮೂಲಕ ಹೋಗಬೇಕು ಅನ್ನೋ ಎಲ್ಲ ಮಾಹಿತಿನೂ ಕೂಡ ಕೊಡ್ತಾರೆ. ಅದೊಂದು ನೆನಪಿಟ್ಕೊಳ್ಳಿ, QR ಕೋಡ್ ಬರಲ್ಲ. ಯಾಕಂದರೆ ಈ ಹಿಂದೆಲ್ಲ ಏನಾಗ್ತಿತ್ತು ಅಂದರೆ QR ಕೋಡ್ ಮೊದಲೇ ಬಂದಿದ್ದರಿಂದ QR ಕೋಡನ್ನು ನಕಲು ಮಾಡಿಕೊಂಡು ಅದರ ನಕಲಿ ಟಿಕೆಟ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿ ಒಂದೊಂದು ಸೀಟಲ್ಲಿ ಇಬ್ಬಿಬ್ಬರು ಬಂದು ಜಗಳಾಡುವ ಪರಿಸ್ಥಿತಿ ಕ್ರಿಯೇಟ್ ಆಗ್ತಿತ್ತು. ಅದನ್ನು ತಪ್ಪಿಸೋದಕ್ಕೋಸ್ಕರ RCB ಈ ಸಲ ಪಂದ್ಯ ಆರಂಭ ಆಗುವ ಕೇವಲ 3 ಗಂಟೆ ಮೊದಲು ಮಾತ್ರ QR ಕೋಡನ್ನು ಇಶ್ಯೂ ಮಾಡೋದಿದೆ. ಅದರ ಪ್ರಕಾರ ನಿಮ್ಮ ಅಧಿಕೃತ ಟಿಕೆಟನ್ನು ಪಡ್ಕೊಂಡು QR ಕೋಡನ್ನು ಪಡ್ಕೊಂಡು ಆ ಗೇಟು ಅಥವಾ ಸ್ಟೇಡಿಯಂಗೆ ಎಂಟ್ರಿ ಆಗ್ಬೋದು. ಇನ್ನೊಂದು ವಿಚಾರ ನೆನಪಿರಲಿ, ಈ ಸಲ RCB ಟಿಕೆಟ್ ತಗೊಂಡವರಿಗೆ ಬೆಂಗಳೂರು ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಈ ಹಿಂದೆ ಏನು ಮಾಡ್ತಿದ್ರು, ಬೇರೆ ಬೇರೆ ವೆಹಿಕಲಲ್ಲಿ ಬಂದು ಅಲ್ಲೆಲ್ಲ ಸುತ್ತಮುತ್ತ ಪಾರ್ಕ್ ಮಾಡಿ ಅಲ್ಲೆಲ್ಲ ದಟ್ಟಣೆ ಮಾಡಿಕೊಂಡು ತೊಂದರೆ ಆಗೋದನ್ನು ತಪ್ಪಿಸೋದಕ್ಕೆ ಮೆಟ್ರೋ ಮೂಲಕ ಬನ್ನಿ ಅಂತ ಒಂದು ಉತ್ತೇಜನ ಅಥವಾ ಪ್ರೇರಣೆ ಕೊಡೋ ಉದ್ದೇಶದಿಂದ RCB ತಂಡ ಟಿಕೆಟಲ್ಲಿ ಫ್ರೀ ಪ್ರಯಾಣದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದೆ.